ಅದನ್ನು ಚರ್ಚೆ ಮಾಡಬೇಕು. ಅದರಿಂದ ಸದನದಲ್ಲಿ ಹಿಂದೆ ಚರ್ಚೆ ಆಗಿ ಈಗ 187 ಕೋಟಿ ರೂಪಾಯಿ ಲೂಟಿ ಆಗಿದೆ ಅನ್ನೋದನ್ನು ಒಪ್ಪಿಕೊಂಡು ಆ ಆಧಾರದಲ್ಲಿ ರಾಜೀನಾಮೆ ತಗೊಂಡಿದ್ದು. ನಾವು ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀರಿ ಅಂತ ನಮ್ಗೆ ಹೇಳಿ. ಅಲ್ಲ, ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತೀರಿ ನಮ್ಗೆ ಹೇಳಿದ್ರೆ ನಾವು ಭಾಗಿಯಾಗ್ತೇವೆ. ಯಾವ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡ್ತೀರಿ ಇದನ್ನು ನೀವು ತಿಳಿಸ್ಬೇಕ ಬೇಡ? ನಮ್ಗೆ ಏನು ನೋಟಿಸ್ ಕೊಡದೆ ಏಕಾಏಕಿ ನೀವು ಎಲ್ಲ ಸಂದರ್ಭದಲ್ಲಿ ತೋರಿಸುವುದಂತಾದ್ರೆ ನಮ್ಮ ಹಕ್ಕಿಗೆ ಚ್ಯುತಿ ಆಗ್ತಾ ಇದೆ. ನಮ್ಮ ಹಕ್ಕಿಗೆ ಚ್ಯುತಿ ಆಗ್ತಾ ಇದೆ. ನಾಟ್ ಗಿವನ್ ಎನಿ ನೋಟಿಸ್. ನೀವು ಯಾಕೆ ನೋಟಿಸ್ ಅನ್ನ ಕೊಟ್ಟಿಲ್ಲ? ನಮ್ಮ ಹಕ್ಕಿಗೆ ಚ್ಯುತಿ ಆಗ್ತಾ ಇದೆ. ನಮ್ಮ ಸಮಯವನ್ನು ತೆಗೆದುಕೊಂಡು ಇದ್ದೀರಿ, ನಮ್ಮ ಸಮಯವನ್ನು ಹಾಳು ಮಾಡ್ತಾ ಇದ್ದೀರಿ. ಹಾಗಾಗಿ ಸಭಾಪತಿಗಳ ಒಂದು ಕ್ರಮ ತಗೊಳ್ಬೇಕು. ಸಭಾಪತಿಗಳ ವಿನಂತಿ ಇದೆ, ಅವರ ಕ್ರಮ ತಗೊಳ್ಬೇಕು. ನಿಯಮಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಅವರ ವಿರುದ್ಧ ಕ್ರಮ ತಗೊಳ್ಳಿ. ಸಭಾಪತಿಗಳ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಅದರ ವಿರುದ್ಧ ಕ್ರಮ ತಗೊಳ್ಳಿ. ನಮ್ಮ ಹಕ್ಕಿಗೆ ಚ್ಯುತಿ ಆಗ್ತಾ ಇದೆ. ಮುಂದೆ ಆಗಬಾರದು. ಆ ಕಾರಣದಿಂದ ಯಾವುದೇ ನಾವು ಕಾಂಪ್ರಮೈಸ್ ಇಲ್ಲ. ನೋಟಿಸ್ ಕೊಡಿ. ಚರ್ಚೆ ವಿಷಯ ಅಲ್ಲ, ನೀವು ಚರ್ಚೆ ಆಗಿರೋ ವಿಷಯ. ನಿಯಮ ಪ್ರಕಾರ ನೋಟಿಸ್ ಕೊಡಿ. ನಾವು ಚರ್ಚೆಗೆ ಸಿದ್ಧರಿದ್ದೇವೆ. ನಾವು ಕೂಡ ಈ ಸದಸ್ಯ ಸದಸ್ಯರು ಈಶ್ವರ್ ಖಂಡ್ರೆ ಅವರು ಈಶ್ವರ್ ಖಂಡ್ರೆ ನೀವು ನಮ್ಗೆ ಅವಕಾಶ ಕೊಡಿ. ಈಶ್ವರ್ ನಾಗೇಂದ್ರ ಅವರನ್ನ ಹೇಳ್ತೀರಾ ಶ್ರೀರಾಮನ ಹುಂಡಿ ಕೊಡಲೇಬೇಕು. ಈಶ್ವರ್ ಖಂಡ್ರೆ ಅವರು ಸಮಯ ಹಾಳು ಮಾಡ್ತಾ ಇದ್ದೀರಿ ನೀವೆಲ್ಲ. ಕೊಡಲೇಬೇಕು. ನಿಮ್ಗೆಲ್ಲ ಸದನ ನಡೆಸಲಿಕ್ಕೆ ಇಚ್ಛೆ ಇಲ್ಲ ಅಂತ ಅನ್ಸ್ತದೆ. ನಾಗೇಂದ್ರ ವಜಾ ಮಾಡಿ. ರಾಜ್ಯದಲ್ಲಿ ಬರ ಇದೆ, ಬರದ ಬಗ್ಗೆ ಚರ್ಚೆ ಮಾಡಿ. ಕುಡಿಯಕ್ಕೆ ನೀರಿಲ್ಲ, ಮೇವುಗಳೆಲ್ಲ ಬಹಳ ಕಷ್ಟ ಇರೋದು, ಅದನ್ನ ಪರಿಚಯ ಮಾಡ್ರಿ. ವಿರೋಧ ಪಕ್ಷ ನಾಯಕರು ಬರದ ಬಗ್ಗೆ ಚರ್ಚೆ ಮಾಡಿ. ಬೆಳಗ್ಗೆಯಲ್ಲಿ ಅದು ಬಿಟ್ಬಿಟ್ಟು ಯಾವ್ದೋ ಹಿಡ್ಕೊಂಡಿದಾರಲ್ಲ, ಯಾವ್ದೋ ಬರದ ಬಗ್ಗೆ ಚರ್ಚೆ ಮಾಡ್ರಿ. ಕುಡಿಯೋ ನೀರ್ ಬಗ್ಗೆ ಚರ್ಚೆ ಮಾಡಿ. ಪುಟ್ಟಣ್ಣ ಮಾತಾಡಿ. ಮನೆ ಸಭಾಪತಿಗಳೇ, ಈಗ ಮನೆ ವಿರೋಧ ಪಕ್ಷದ ನಾಯಕರು ಈ ರೀತಿಯಾಗಿ ನಿಯಮಾವಳಿಗಳಿಗೆ ವಿರುದ್ಧವಾಗಿ ಈ ರೀತಿ ಮಾಡೋದು ಸರಿಯಲ್ಲ. ಅವ್ರ ನಿಯಮಾವಳಿ ಪ್ರಕಾರವಾಗಿ ಅವ್ರು ಚರ್ಚೆಗೆ ಬರಲಿ. ರಾಜೀನಾಮೆ ಕೊಡೋದು ಬಿಡೋದು ಸರ್ಕಾರ ಹೇಳ್ತದೆ ಏನ್ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಅದಕ್ಕೆ ಮತ್ತೆ ವಿಷಯಗಳಿದಾವೆ. ಇಡೀ ರಾಷ್ಟ್ರ ವರ್ಲ್ಡ್ ಪ್ರಪಂಚನೇ ನೋಡುವಂತ ಕೆಲಸ ಮಾಡೋರು, ನೋಡುವಂತ ಕೆಲಸ ಇವರ ಸಂಘ ಸಂಸ್ಥೆಗಳು ಅದು ಕೂಡ ಚರ್ಚೆ ಜೊತೆಗೆ ಈ ಬೀಜ ಅವ್ರ ಪಕ್ಷದಲ್ಲಿ ಅವ್ರ ಪಕ್ಷದಲ್ಲಿ ಅವ್ರ ನಾಯಿ ಸತ್ತಿದೆ ಇರ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿದ್ದಾರೆ. ನಿಮ್ಮಲ್ಲಿರುವ ಬೇಲ್ ಮೇಲೆ ಹೇಳಿ, ಜೈಲ್ ಕರ್ಕೊಂಡ್ಬಂದಿದ್ದೀರಪ್ಪ ನೀವು. ನೀವು ಮಾಡ್ತಾರೆ ಸರಿನಾ ಹೇಳಿ, ನೀವು ಮಾಡ್ತಾರೆ ಸರಿನಾ? ನಿಮ್ಮಲ್ಲಿ ಹೆಂಗಡವೇ ಮಿಸ್ ಆಗ್ತದೆ.
ಮಲ್ಲಿಕಾರ್ಜುನ್ ಚೇರ್ಮನ್ ಆಗ್ಬೇಕಲ್ಲ, ಇದೇ ರೀತಿಯಾಗಿ ಕಾಲಹರಣ ಮಾಡಿದ್ರೆ ಏನ್ ಮಾಡ್ಬೇಕು? ರಾಹುಲ್ ಗಾಂಧಿ ಜೈಲಿಗೆ ಹೋಗಿದ್ದಾರೆ. ಯಾಕೆ ಅಲ್ಲ, ನೋಟಿಸ್ ಇಲ್ಲ, ಯಾವ ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ, ಸರ್ಕಾರ ಯಾವ ಅವಕಾಶ ಇಲ್ಲ. ಮತ್ತೆ ಜನ ತೀರ್ಮಾನ ಮಾಡ್ತಾರೆ. ಈ ರೀತಿ ಕಾಲಹರಣ ಮಾಡ್ತಾ ಇದ್ರೆ ಚಿಟ್ಟುಕೊಂಡಿದೆ. ಇವರಿಗೆ ಈ ಬಗ್ಗೆ ಯಾವುದೇ ಕಾಲೇಜಿಲ್ಲ ಅವರಿಗೆ. ಜನ ಬರ ರಾಜ್ಯಕ್ಕೆ ಮಾಡಿಕೊಂಡು ಬರಗಾಲ ಬಗ್ಗೆ ಚರ್ಚೆ ಮಾಡಿ, ಜನರ ಬಗ್ಗೆ ಚರ್ಚೆ ಮಾಡಿ, ಅತಿವೃಷ್ಟಿ ಬಗ್ಗೆ ಚರ್ಚೆ ಮಾಡಿ, ಈ ಕುಡಿಯೋ ನೀರಿನ ಬಗ್ಗೆ ಚರ್ಚೆ ಮಾಡಿ, ಜನರ ಪರಿಹಾರ ಬಗ್ಗೆ ಚರ್ಚೆ ಮಾಡಿ, ಪ್ರತಿಪಕ್ಷ ಅಂತ ಹೇಳಿದ್ರೆ ಪ್ರತಿಪಕ್ಷ ರಾಜ್ಯಕ್ಕೆ ಮಾತ್ರ ಸೀಮಿತವ. ಬರಗಾಲ ಬಗ್ಗೆ ಚರ್ಚೆ ಮಾಡಿ, ರೈತರ ಬಗ್ಗೆ ಚರ್ಚೆ ಮಾಡಿ, ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಮಾಧ್ಯಮದವರು ಯಾವುದು ರಿಪೋರ್ಟ್ ಮಾಡಬಾರ್ದು, ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಚರ್ಚೆ ಮಾಡ್ಲಿಕ್ಕೆ ಹೇಳಿ, ಬರಗಾಲದ ಬಗ್ಗೆ ಚರ್ಚೆ ಮಾಡಲಿ, ರೈತರ ಬಗ್ಗೆ ಚರ್ಚೆ ಮಾಡಲಿ, ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ, ಪರಿಹಾರ ಬಗ್ಗೆ ಚರ್ಚೆ ಮಾಡಲಿ. ಜನಪರವಾಗಿ ಒಂದೇ ಚರ್ಚೆ ಮಾಡುವಂತ ಆಸಕ್ತಿ ಅವರಿಗಿಲ್ಲ. ರಾಜ್ಯಕ್ಕೆ ಆದ ಕಾರಣ ಬಹುಶಃ ನೀವು ಚರ್ಚೆಗೆ ಬನ್ನಿ, ಚರ್ಚೆಗೆ ಬನ್ನಿ. ನೀವು ಏನಾದ್ರು ಚರ್ಚೆಗೆ ಬನ್ನಿ. ನಾವು ಯಾಕೆ ಮಂತ್ರಿ ಕೊಟ್ಟಿದ್ದೇವೆ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.